ಸೊ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕೋಸ್ಟಲ್ ಶಿಲ್ಪಾ ಫ್ರಮ್ ಬ್ಯಾಂಗ್ಳೂರ್. ಇವತ್ತೆಂತ ಗೊತ್ತಾ, ನಾನು ಮದುವೆಗೆ ಹೋಗ್ತಿದ್ದೇನೆ. ಬ್ಲ್ಯಾಕ್ ಇರೋದು ಡ್ರೆಸ್ ಮ್ಯಾಚಿಂಗ್ ಬಳೆ ಇಲ್ಲ, ಪರವಾಗಿಲ್ಲ ಬ್ಲ್ಯಾಕ್ ಇದೆ ಹಾಕ್ತೇನೆ. ಎಂತ ಆಗಬೇಕು, ನನಗೆ ಏನು ಇಷ್ಟ ಆಗ್ತದೆ ಅದನ್ನೇ ಹಾಕೊಂಡು ಹೋಗೋದು ಅಷ್ಟೇ. ಹಾಯ್ ಬೋಲು ಹಾಯ್. ನಾನು ನಿಮ್ಮ ಕೋಸ್ಟಲ್ ಶಿಲ್ಪಾ ಫ್ರಮ್ ಬ್ಯಾಂಗ್ಳೂರ್. ಇವತ್ತೆಂತ ಗೊತ್ತಾ, ನಾನು ಮದುವೆಗೆ ಹೋಗ್ತಿದ್ದೇನೆ. ಅಮ್ಮನ ಫ್ಯಾಮಿಲಿ ಕಡೆದು ಮದುವೆ. ಅಮ್ಮ ನಾನು ಫುಲ್ಲು ಬ್ಲ್ಯಾಕ್ ಮೈಂಡ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ಇವತ್ತು ಸಂಡೇ ಅಲ್ಲ, ಎಲ್ಲಿಗೆ ಹೋಗೋ ಇಂಟ್ರೆಸ್ಟ್ ಕೂಡ ಇಲ್ಲ. ಅದು ಕೂಡ ಈಗ ಸೆಕೆ, ಮಳೆ ಅಂತೂ ಬರ್ತಿಲ್ಲ, ಮೇ ಮಿಡಿಲ್ ಆದರೂ ಕೂಡ ಸೆಕೆನೇ ಉಂಟು. ಸೊ ಡ್ರೆಸ್ ಹಾಕ್ಕೊಂಡು ಕುರ್ತಾ ಅದೆಲ್ಲ ಮದುವೆ ಡ್ರೆಸ್ಸಿಗೆಲ್ಲ, ಮದುವೆ ಗೊತ್ತುಂಟಲ್ಲ, ಜಿಗೆ ಜಿಗೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಸೆಕೆಗೆ ಹೋಗ್ಲಿಕ್ಕೆ ಫುಲ್ ಇರಿಟೇಟ್ ಆಗ್ತದೆ. ಮನೆಯಲ್ಲ ಅದೇ ನಮ್ಗೆ ಇಷ್ಟ ಆದ ಡ್ರೆಸ್ ಹಾಕ್ಕೊಂಡು ಮಲಗೋದು, ಇಲ್ಲದ್ರೆ ತೋಟದ ಸೈಡ್ ಹೋಗಿ ಕೂತ್ಕೊಳ್ಳೋದು, ಗಾಳಿಗೆ ಫೋನ್ ನೋಡಿ ಕೂತ್ಕೊಳ್ಳೋದು. ಸಂಡೇ ಒಂದಿನ ಫುಲ್ ಫ್ರೀ ಇರ್ತದಲ್ಲ, ಹಾಗೆ. ಅದೇ ಅಮ್ಮ ಬಾ ಬಾ ಅಂತೇಳಿ, ಎಂತಂದರೆ ಅವರು ಇವತ್ತಿನ ಮದುವೆ ಆಗುವವರು, ಅವರ ಫ್ಯಾಮಿಲಿಯವರು ಮನೆಗೆ ಬಂದು ಕರೆದಿದ್ದಾರಂತೆ, ತುಂಬ ದೂರದವರು. ಸೊ ಅದಕ್ಕೆ ಅವ್ರಿಗೆ ನಾವು ಹೋಗಿಲ್ಲದೆ ಅವರಿಗೆ ಬೇಸರ ಆಗ್ತದಲ್ಲ, ನಾವು ಹೋಗಲೇಬೇಕು ಅಂತೆಲ್ಲ ಫುಲ್ಲು ಬ್ಲ್ಯಾಕ್ ಪ್ಲೇನ್ ಮಾಡಿ ನೀನು ಬಾ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನಾನೀಗ ಹೋಗ್ತಿದ್ದೇನೆ ಮದುವೆದು ಕಟೀಲಲ್ಲಿ. ಸೊ ಕಟೀಲಿ ನನಗೆ ಟೆಂಪಲ್ಗೆ ಕೂಡ ಹೋಗಲಿಕ್ಕೆ ಟೆಂಪಲ್ಗೆ ಹೋಗೋದೇ ತುಂಬ ದಿವಸ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ ಕೂಡ ಒಪ್ಪಿಕೊಂಡದ್ದು, ಟೆಂಪಲ್ಗೆ ಕೂಡ ಹೋಗಿ ಮತ್ತೆ ಮದುವೆ ಹೋಗಿ ಹಿಂದೆ ಬರ್ಬೋದಲ್ಲ ಅಂತ. ಇಲ್ಲದಿದ್ದರೆ ಅಷ್ಟು ಹೋಗ್ತಿಲ್ಲ, ನನಗೆ ಟೆಂಪಲ್ಗೆ ಹೋಗ್ಲಿಕ್ಕಿತ್ತು. ಸೊ ಹಾಗೆ ಈಗ ಹೋಗುವ. ಈಗ ಡ್ರೆಸ್ ಹಾಕಬೇಕು, ಕುರ್ತಾ ಒಂದು ಸಿಂಪಲ್ ಕುರ್ತಾ ಹಾಕೋದು. ಇದೊಂದು ಆನ್ಲೈನಲ್ಲಿ ತಗೊಂಡಿದ್ದು, ಈ ಕುರ್ತಾ ಇತ್ತು, ಇದನ್ನೇ ಹಾಕೋದು. ನಿಮಗೀಗ ಕುರ್ತಾ ಹಾಕಿದ ಮೇಲೆ ಸಿಗ್ತೇನೆ. ಕುರ್ತಾ ಹಾಕ್ಕೊಂಡೆ. ಇದೇ ಅಂದರೆ ಸಿಂಪಲ್ ಒಂದು ಕುರ್ತಾ, ಗ್ರ್ಯಾಂಡ್ ಬೇಡವೇ ಬೇಡ. ಅದು ಈ ಶೆಕೆಯಲ್ಲಿ ಬಸ್ಸಲ್ಲಿ ಹೋಗೋದೆಲ್ಲ ಗ್ರ್ಯಾಂಡೆಲ್ಲ ಆಗೋದೇ ಇಲ್ಲ. ಇನ್ನೊಂದು ಹೇರ್ ಸಿಂಪಲ್ ಆಗೊಂದು ಹೀಗೆ ಕಟ್ಬಿಡ್ತೇನೆ. ಇದಕ್ಕೇನು ಹೇಳ್ತಾರಪ್ಪ, ತಲೆ ಹೇಗೆ ಕಟ್ಟುವುದು ಅಂತ. ಕ್ಲಿಪ್ ಹಾಕಿದರೆ ಸೆಕ್ಕಿರ್ತದೆ, ಫುಲ್ ಸೆಕೆ ಅಲ್ಲ. ಸೊ ನಾನೇನು ಮಾಡೋದು, ಹೀಗೆ ಈ ಥರ ಕ್ಲಿಪ್ ಹಾಕಿದರೆ ಓಕೆ, ಆದರೆ ಸೆಕೆಯಲ್ಲಿ ಆಗೋದಿಲ್ಲಲ್ಲ. ರಬ್ಬರ್ ಹಾಕ್ಕೊಳ್ತೇನೆ, ರಬ್ಬರ್ ಬ್ಯಾಂಡಾಗಿ ಕಟ್ಟಿಬಿಡ್ತೇನೆ, ಪೋನಿ ಕಟ್ತೇನೆ. ಈ ಕೆಳಗೆ ಬಂದೊಂದು ಪೋನಿ ಕಟ್ಟಿಬಿಡ್ತೇನೆ ಅಂತ. ಅಂದರೆ ಹೆಲ್ಮೆಟ್ ಹಾಕಬೇಕಲ್ಲ, ಸುರತ್ಕಲ್ ತನಕ ಸ್ಕೂಟಿಯಲ್ಲಿ ಹೋಗಿ ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗೋದು. ಈ ಕ್ಲಿಪ್ಪೆಲ್ಲ ಹಾಕಿದರೆ ಹೆಲ್ಮೆಟ್ ಹಾಕಲಿಕ್ಕೆ ಆಗೋದಿಲ್ಲ, ಅದೊಂದು ತೊಂದರೆ ಆಗ್ತದೆ. ಆದರೆ ಹೆಲ್ಮೆಟ್ ಬೇಕೇ ಬೇಕು, ಬಿಸಿಲು ಕೂಡ ಉಂಟು, ಹೆಲ್ಮೆಟ್ ಹಾಕಲೇಬೇಕು. ಇಲ್ಲದ್ರೆ ಯಾರು ಫೈನ್ ಕಟ್ಟೋದು. ಸೊ ಹಾಗೆ ನೋಡುವ. ಮತ್ತು ಇಯರಿಂಗ್ಸ್ 2 ಆಪ್ಷನ್ ತಗೊಂಡಿಟ್ಟೆ. ಇದರಲ್ಲಿ ಯಾವುದು ಹಾಕೋದು, ಒಂದು ಇದುಂಟು ಸಿಂಪಲ್ದು ನೋಡಿ, ಇದೊಂದುಂಟು. ಇವತ್ತು ಇದಕ್ಕೆ ಅಂತಲ್ಲ, ಈ ಡ್ರೆಸ್ಸಿಗೆ ಲಾಸ್ಟ್ ಟೈಮ್ ನಾನು ಈ ಡ್ರೆಸ್ ಒಂದು ಮದುವೆಗೆ ಹಾಕಿದ್ದೆ ಫ್ರೆಂಡಿದ್ದು. ಸೊ ಆಗ ತಗೊಂಡಿದ್ದೆ, ಚಿಕ್ಕದಂದರೆ ಚಿಕ್ಕದು. ನನಗೆ ಈ ಥರ ಸ್ಮಾಲ್ ಸ್ಟೋನ್ ಬಂದು ಎಲ್ಲ ಇಷ್ಟ ಆಗ್ತದೆ. ಪಿಂಕ್ ಕಲರ್ ಇತ್ತು, ಇದೊಂದಿದೆ. ಇದೇ ಹಾಕ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಇದೊಂದುಂಟು, ಇದು ಚೆಂದ ಕಾಣಿದರೆ ಇದು ಹಾಕ್ತೇನೆ. ಮತ್ತೆ ಅಷ್ಟೇ. ಮತ್ತೊಂದು ಸ್ಟಿಕ್ಕರ್ ಇಡೋದು, ಹೇರ್ ಒಂದು ಹೇಳಿದಲ್ಲ, ಒಂದು ಪೋನಿ ಕಟ್ತೇನೆ ನಾನು. ಟೆಂಪಲ್ಗೆ ಹೋಗ್ಲಿಕ್ಕುಂಟು, ಮದುವೆ ಹೋಗೋದಲ್ಲ. ಮದುವೆಗೆ ಸ್ಟೇಜಿಗೆ ಹೋಗುವ ಏನು ಹೇಳ್ತಾರೆ, ಅಮ್ಮನ ಸ್ಟೇಜಿಗೆ ಕಳಿಸಿ, ನಾನು ಸ್ಟೇಜಿಗೆಲ್ಲ ಹೋಗೋದಿಲ್ಲ, ದೂರದಲ್ಲೇ ಇರೋದು. ಅಮ್ಮನ ಹತ್ರ ಅಪ್ಪ ಒಮ್ಮೆ ಸ್ಟೇಜಿಗೆ ಹೋಗಿ ಬನ್ನಿ ಅಂತ ಹೇಳೋದು. ಈಗ ಅಮ್ಮ ಹತ್ರ ಹೇಳ್ತಾರೆ ಬಾ 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 ಅಂತ, ಅವರಿಗೆ ಒಬ್ಬರಿಗೆ ಹೋಗ್ಲಿಕ್ಕೆ ಇವರು ಆಗ್ತದೆ, ನೀನು ಕೂಡ ಬಾ ಬಾ ಅಂತ. ನನಗೆ ಆಲ್ಮೋಸ್ಟ್ ಇಲ್ಲಿ ಯಾರ್ದು ಗುರ್ತಾ ಇಲ್ಲ, ಒಂದು 2-3-4 ಜನದ ಗುರ್ತಾ ಉಂಟಂದ. ಮತ್ತು ಎಲ್ಲ ಅಮ್ಮನಿಗೆ ಗುರ್ತಾ ಉಂಟು, ನಂಗೆ ಅಷ್ಟು ಗುರ್ತಾ ಇಲ್ಲ. ನಾವಂತೆ ವರ್ಷಕ್ಕೊಂದು 2-3 ಸಲ ಅದು ಕುಟುಂಬದ ಮನೆಗೆ ಹೋಗೋದಲ್ಲ, ದೂರ ಉಂಟು ತುಂಬ. ಹಾಗೆ ಅಷ್ಟು ಯಾರ್ದು ಗುರ್ತಾ ಇಲ್ಲ ನನಗೆ, ಅಮ್ಮನ ಜೊತೆ ಹೋಗಿ ಗೊತ್ತು. ಮತ್ತು ಇದೊಂದು ಏನಂತ ಬ್ರಾಸ್ಲೆಟ್, ಸಿಂಪಲ್ ಇದು ಹಾಕೋದು. ಈ ಕೈಗೆ ಬಳೆ ಹಾಕಬೇಕಂತ, ಬಳೆ ಅಂತ ಬ್ಲ್ಯಾಕ್ ಇರೋದು, ಡ್ರೆಸ್ ಮ್ಯಾಚಿಂಗ್ ಬಳೆ ಇಲ್ಲ, ಪರವಾಗಿಲ್ಲ ಬ್ಲ್ಯಾಕ್ ಇದೆ ಹಾಕ್ತೇನೆ. ಎಂತ ಆಗಬೇಕು, ನನಗೆ ಏನು ಇಷ್ಟ ಆಗ್ತದೆ ಅದನ್ನೇ ಹಾಕೊಂಡು ಹೋಗೋದು ಅಷ್ಟೇ. ನಾನು ರೆಡಿ ಆದೆ, ನೀರು ಕೊಡಲಿಕ್ಕೆ ಬಂದೆ. ಇದು ರೆಡಿ ಆಗಿದೆ, ಲೇಟ್ ಆಯಿತು. ಸೊ ಅಮ್ಮ ಕರೆಕ್ಟ್ ವೀಡಿಯೋ ಮಾಡಲಿಕ್ಕೆ ಕೂಡ ಆಗ್ತಿಲ್ಲ, ಅಮ್ಮ ಕರಿತಿದ್ದಾರೆ. ಸೊ ನೀರು ಕುಡಿದು ಹೋಗುದು. ಬನ್ನಿ ಹೋಗುವ. ದಿಸ್ ಇಸ್ ಅಮ್ಮ. ಹಾಯ್ ಬೋಲು ಹಾಯ್. ಹಾಯ್. ನಾವೀಗ ಸುರತ್ಕಲ್ಗೆ ಹೋಗಿ ಅಲ್ಲಿಂದ ತೆಗೀರಿ. ನನ್ನ ಮೇಡನ್ನೇ ತೊಳಿದ್ರಮ್ಮ. ಶಟ್, ಕಾಲಲ್ಲಿ ಕೂಡ ಆಯಿತು 1 ಮಿನಿಟ್. ಸೊ ಹೋಗುವ, ನಿಮಗೆ ಸುರತ್ಕಲಲ್ಲಿಗೆ ಹೋಗಿ ಸಿಗ್ತೇನೆ. ರೆಡಿ. ಟೆಂಪಲ್ಗೆ ಹೋಗಿ ಬಂದೆ, ತುಂಬ ರಶ್ ಇತ್ತು, ಅಲ್ಲಿ ವೀಡಿಯೋನೇ ಮಾಡಲಿಕ್ಕಾಗಲ್ಲ. ಈಗ ನಾವು ಮದುವೆ ಹಾಲ್ಗೆ ಹೋಗ್ತೀವಿ, ತುಂಬ ಲೇಟ್ ಆಯಿತು. ಅಲ್ಲಿ ದಾರಿ ಇದ್ದು 12 ಗಂಟೆಗೆ ಅಂತೆ, ನಾವು 1 ಗಂಟೆ ಕರೀತೀವಿ. ಇಲ್ಲಿ ಕಟೀಲಿಗೆ ನಾನು ಅನ್ನಿಸ್ಕೊಂಡಿದ್ದೆ, ಇವತ್ತು ಅಷ್ಟು ರಶ್ ಇತ್ತು.
ಸ್ವಲ್ಪ ಸ್ವಲ್ಪ ಜನವನ್ನೇ ಬಿಡ್ತಿದ್ರು, ತುಂಬ ಜನ ಒಟ್ಟಿಗೆ ಬಿಡ್ತಿರ್ಲಿಲ್ಲ. ಒಳಗೆ ಹೋಗ್ಲಿಕ್ಕಂತೂ ತುಂಬಾ ಕಷ್ಟ. ದೇವರನ್ನು ಕೂಡ ನಾನು ಸ್ವಲ್ಪ ನೋಡಿ, ನನಗೆ ಫುಲ್ ನೋಡಲಿಕ್ಕೆ ಆಗಲೇ ಇಲ್ಲ. ಅಂದರೆ ಒಂದು ದೇವರನ್ನು ಕರೆಕ್ಟ್ ನೋಡಿ ಫುಲ್ ಖುಷಿ ಆ ಥರ ಆಗಲೇ ಇಲ್ಲ. ಅಷ್ಟು ರಶ್ ಇತ್ತು. ಅಮ್ಮ ಹೇಗೂ ನುಗ್ಗಿ 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 ದೇವರನ್ನು ನೋಡಿತ್ತು. ನಾನು ಮತ್ತೆ ಅಲ್ಲಿ ಸ್ಕ್ರೀನಲ್ಲಿ ನೋಡಿದ್ದು ಪೂಜೆ ಮಾಡಿ. ಕಿನಿಕೋಳಿಯಿಂದ ಸುರತ್ಕಲ್ ಹೋಗ್ತಿದ್ದೇವೆ. ನೀರು ಕೂಡ ಖಾಲಿ ತಗೊಂಡು ಬಂದದ್ದು ಫುಲ್ ಸಾಕಾಗ್ತದೆ. ಬಿಸಿಲು ಕೂಡ ಉಂಟು, ಬಸ್ಸು ಕೂಡ ರಶ್. ಇದರಲ್ಲಿ ಸೀಟ್ ಸಿಕ್ಕಿದೆ, ಅದೇ ಪುಣ್ಯ. ನೋಡಿ ಕಿನಿಕೋಳು ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂತು ಪುಣ್ಯಕ್ಕೆ. ಸೊ ಜಸ್ಟ್ ಈಗ 4 ಆಯಿತು, ಮನೆಗೆ ಬಂದು ರೀಚ್ ಆದ್ವಿ. ತುಂಬ ಸೆಕೆ. ಸುರತ್ಕಲ್ ಆಲ್ಮೋಸ್ಟು ನಾನು ಗಾಡಿ ಇಟ್ಟಿದ್ದೆಲ್ಲ ಬ್ರಿಡ್ಜ್ ಕೆಳಗೆ ಇಟ್ಟದ್ದು, ಅದೆಲ್ಲ ಗಾಡಿ ಇದು ಶಾಪೆಲ್ಲ ಬಂದಿತ್ತು. ನಾನು ಕೋಲ್ಡ್ ಆದರೂ ಕುಡಿಯುವಂಥ ತುಂಬ ಎಷ್ಟು ನೀರು ಕುಡಿದು ಕೂಡ ಈಗಂತೂ ಬಾಯಾರಿಕೆ ಆಗೋದು ಕಡಿಮೆನೇ ಆಗೋದಿಲ್ಲ. ಸೊ ಅದೆಲ್ಲ ಬಂದು ಮತ್ತು ಮನೆಯಲ್ಲಿ ಸ್ಪ್ರೈಟ್ ಉಂಟಲ್ಲ ಒಂದು ಸೀದಾ ರಪ್ಪ ಬಂದೆ. ಅಮ್ಮನ ತಡ ಮೇಲೆ ಅಂತ ಹೇಳಿ ಕೇಳಿದೆ. ಸೊ ನೀವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳಿ, ನಾನು ಸ್ಕೂಟಿ ಇಟ್ಟದ್ದು ಸುರತ್ಕಲ್. ಸೊ ನಾನು ಬಸ್ಸಲ್ಲಿ ಸುರತ್ಕಲ್ ಹೋಗಿ ಅಲ್ಲಿಂದ ಗಾಡಿ ತೊಗೊಂಡು ಬಂದೆ. ನಮ್ಮ ಬಸ್ ಸ್ಟ್ಯಾಂಡಲ್ಲಿದ್ದರು, ಮತ್ತು ಅವರನ್ನು ಪಿಕಪ್ ಮಾಡಿ ಈಗ ಮನೆಗೆ ಬಂದು ರೀಚ್ ಆದ್ವಿ. ಹಾಗೆ ಇನ್ನು ಇದು ಡ್ರೆಸ್ ಚೇಂಜ್ ಮಾಡಿ ಮನೆ ಡ್ರೆಸ್ ಆಗೋದು, ಇದಂತೂ ಆಗ್ತಾನೆ ಇಲ್ಲ. ಮದುವೆಯಲ್ಲಿ ಏನಿತ್ತು, ನನ್ನ ಫ್ರೆಂಡ್ ಶ್ರೇಯ ಇದ್ದಾಳೆ, ಹೆಣ್ಣು ಅವರ ಊರಿನ ಅವಳ ಹೆಣ್ಣು ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಗಂಡಿನ ಸೈಡಿಗೆ ಹೋದದ್ದು ಮದುವೆಗೆ, ನಮ್ಮ ರಿಲೇಟಿವ್ ಬೀಳ್ತಾರೆ ದೂರದಲ್ಲಿ ಸಂಬಂಧ. ಸೊ ಹಾಗೆ ಕುಟುಂಬದವರು ಹಾಗೆ ಹೋದದ್ದು. ಆದರೆ ಅಲ್ಲಿ ನನ್ನ ಸೀನಿಯರ್ಸ್ ಎಲ್ಲ ಇದ್ದರು. ನನ್ನ ಫ್ರೆಂಡ್ ಶ್ರೇಯ ಬಂದು ಹೋಗಿ ಆಗಿದೆ. ಅವಳಿಗೆ ಕಾಲ್ ಮಾಡ್ತಿದ್ದೇನೆ, ಅವ್ರ ಸೀನಿಯರ್ಗೆ ಆಗಿದೆ, ನಿಂಗೆ ಎಂತ ಹೇಳೋ ಗೊತ್ತೇ ಇಲ್ವಾ ಅಂತ. ನನಗೆ ಗೊತ್ತೇ ಇಲ್ಲ. ನಮ್ಮ ಪಂಜಾಬ್ ನಮಗೆ ಪಕ್ಕದೂರಲ್ಲ, ಪಕ್ಕದೂರಿನ ಹುಡುಗಿ, ಅವ್ರ ಹುಡುಗಿ ಏನಂದು ಗುರ್ತಾ ಉಂಟೆಲ್ಲ ಹೋಗುದು, ನನಗೆ ಗುರ್ತಾ ಇಲ್ಲ. ಅದವ್ರು ನೋಡಿ ನೆಗಡಿದ್ರು, ಶ್ರೇಯನ ಗುರ್ತದಲ್ಲಿ ನನ್ನ ಗುರ್ತಮಿನ ಅವರಿಗೆ ಉಂಟಂತ, ಅಂದರೆ ಬ್ಲಾಗ್ ನೋಡಿರ್ಬೋದು ಅಂತ. ಹಾಗೆ ನಾನು ಅಂದ್ಕೊಂಡೆ ಆಗ ಆ ರೀತಿ. ಮತ್ತೆ ಶ್ರೇಯಗೆ ಕಾಲ್ ಮಾಡಿದೆ, ಅವಳು ಇನ್ನು ಒಂದು ಮದುವೆಗೆ ಬಂದು ಹೋಗಿ ಇನ್ನೊಂದು ಮದುವೆಗೆ ಹೋಗಿದ್ದು ಅಂತ ಹೇಳಿದ್ದು. ಆ ರೀತಿ ಎಲ್ಲ. ಇನ್ನು ಸ್ವಲ್ಪ ಈ ಜ್ಯೂಸ್ ಕುಡಿಯೋದು ಕೋಲ್ಡೆಲ್ಲ ಸ್ವಲ್ಪ ಒಳ್ಳೆಯದಾಗ್ತದೆ. ಮತ್ತು 4 ಆಯ್ತಲ್ಲ, 4:15 ಸ್ವಲ್ಪ ಚಹಾ ಇಡ್ತಾರೆ. ನೋಡು, ನಿಮಗೆ ಮತ್ತೆ ಸಿಗ್ತೇನೆ. ನಾನು ಬಂದಾದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿದೆ. ಒಂದು ಬಂದದ್ದು ಇಷ್ಟು, ನಾವು 4 ಗಂಟೆಗೆ ಬಂದ್ವಲ್ಲ, ಈಗ ಇಷ್ಟ ಆಯಿತು, 5:15 ಆಯಿತು. ಆಗ ನೆನ್ಕೊಂಡೆ ನಾನು ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ತೇನೆ ಅಂತ. ಅದ್ರಲ್ಲಿ ತುಂಬ ಕೊಳೆ ಆಗಿದೆ. ನಾನು ಯಾವಾಗಲೂ ತಗೊಂಡು ಹೋಗಲಿಲ್ಲ, ಇವತ್ತೊಂದು ತಗೊಂಡು ಹೋದದ್ದು. ಅದೇ ನನಗೆ ಅನಿಸಿದ್ದು ಅವನು ಕ್ಲೀನ್ ಮಾಡುವಾಗೆ ಕಾಣ್ತಿಲ್ಲ, ನಾನು ಅದು ಸ್ವಲ್ಪ ಅದನ್ನು ಗಾಡಿಯನ್ನು ಸ್ವಲ್ಪ ವಾಶ್ ಆದರೂ ಮಾಡ್ತೇನೆ ಅಂತ. ಅದಕ್ಕೆ ಸೊ ಈಗ ಹೊರಗೆ ಬಂದೆ. ಇಲ್ಲಿ ತನಕ ಒಂದು ಎಡಿಟ್ ಮಾಡಿ ವಿಡಿಯೋ ಒಂದು ಏನು ಹೇಳ್ತಾರೆ ಸೇವ್ ಮಾಡಿಟ್ಕೊಂಡೆ. ಎಡಿಟ್ ಎಲ್ಲ ಮಾಡಿ, ಎಡಿಟಿಂಗ್ ಹೇಳೋದಲ್ಲ ತುಂಬ ಗೊತ್ತಾಗ್ತದೆ. ಅಮ್ಮ ಅಲ್ಲಿ ಅವರು ಡ್ರೆಸ್ ವಾಶ್ ಮಾಡ್ತಿದ್ದಾರೆ, ನಾನು ಅದರ ಜೊತೆಗೆ ಈಗ ತುಂಬ ಕತ್ತಲಾಗಲಿಲ್ಲ ಸರ್, ಅಪ್ಪ ಒಮ್ಮೆ ಅವನ ಒಂದು ಏನು ಹೇಳ್ತಾರೆ ಗಾಡಿಯನ್ನು ವಾಶ್ ಮಾಡುವ. ಸೊ ಈಗ ಗಾಡಿ ಕ್ಲೀನ್ ಮಾಡೈತೆ ಅಂತ ಗಾಡಿ ಕ್ಲೀನ್ ಮಾಡೋ ಕತ್ತಲಾಯ್ತು. ಯಾಕೆಂದರೆ ಅವನ ಫ್ರೆಂಡ್ ಇವನ ಗಾಡಿ ತಗೊಂಡೋದೆ ಅಂತನೋ, ಅವರಿಗೆ ಕ್ರಿಕೆಟ್ ಆಡಿ ಸಾಕಾಯ್ತು ಅಂತ ಜ್ಯೂಸ್ ತರಲಿಕ್ಕೆ ಅಂತ. ಸೊ ಅವನು ಹೋಗಿ ಬರುವಾಗಲೇ ಫುಲ್ಲು ಕತ್ತಲಾಗಿತ್ತು. ನೆಕ್ಸ್ಟ್ ನಾನು ಕತ್ತಲಲ್ಲಿ ಗಾಡಿ ತೊಳೆದದ್ದು. ವೀಡಿಯೋ ನಿಮಗೆ ಅಲ್ಲಿ ಕತ್ತಲು ಸ್ವಲ್ಪ ಕಾಣಿಸ್ಬೋದು. ಪುನಃ ನಾಳೆ ಎಲ್ಲ ಆಗೋದಿಲ್ಲ, ಇವತ್ತೇ ತೊಳೆದು ಬಿಟ್ಟೆ. ಇವತ್ತು ವೀಕೆಂಡ್ ಮುಗೀತದೆ, ನಾಳೆ ವೀಕ್ ಸ್ಟಾರ್ಟ್ ಅಲ್ಲ ವರ್ಕ್. ಮತ್ತು ಪುನಃ ವೀಕೆಂಡಿಗೆ ಕಾಯಬೇಕು ಫ್ರೀ ಆಗಲಿಕ್ಕೆ. ವೀಕೆಂಡೆಲ್ಲ ಫ್ರೀ ಎಲ್ಲ ಆಗುವ ಏನು ಹೇಳ್ತಾರೆ ಚಾನ್ಸೇ ಸಿಗೋದಿಲ್ಲ. 8 ಗಂಟೆಗೆ ಹೋದರೆ, ಬೆಳಗ್ಗೆ 8 ಗಂಟೆಗೆ ಹೋದರೆ ಸಂಜೆ 8 ಗಂಟೆಗೆ ಬಂದು ಮನೇಲಿ ಸೇರೋದು. ಈ ರೀತಿ ಲೈಫ್. ವೀಕೆಂಡ್ ಅಂತ ಫ್ರೀ ಇರುವಾಗ ಈ ಥರ ವ್ಲಾಗ್ ಮಾಡೋದು. ಇಷ್ಟೇ ನನ್ನ ಲೈಫಲ್ಲಿ ಆಗೋದು.